ಒಬ್ಬ ಪಿಜ್ಜಾ ಡೆಲಿವರಿ ಬಾಯ್ ತುಂಬಾನೇ ಕಷ್ಟಪಟ್ಟು ಅವನ ಲೈಫ್ ಅನ್ನ ನಡೆಸ್ತಿರ್ತಾನೆ. ಅದು ಅಲ್ಲದೆ ಅರ್ಧ ಗಂಟೆಗಿಂತ ಲೇಟ್ ಆಗಿ ಡೆಲಿವರಿಯನ್ನ ಮಾಡಿದ್ರೆ ಕಸ್ಟಮರ್ ಗಳು ಯಾವುದೇ ರೀತಿ ಹಣವನ್ನ ಪೇ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಅದೇ ರೀತಿ ನಮ್ಮ ಹೀರೋ ಯಾವಾಗ್ಲೂ ಪ್ರಾಬ್ಲಮ್ಗೆನೆ ಸಿಕ್ಕಾಕೋತಿರ್ತಾನೆ. ಪ್ರತಿ ಬಾರಿನೂ ಇವನು ಲೇಟ್ ಆಗಿ ಡೆಲಿವರಿಯನ್ನ ಮಾಡೋದ್ರಿಂದ ಇವನ ಕಂಪನಿಯವರು ಇವನ ಸ್ಯಾಲರಿಯಿಂದಾನೇ ಹಣವನ್ನ ಕಟ್ ಮಾಡ್ತಿರ್ತಾರೆ. ಸೊ ಈ ರೀತಿ ಕಷ್ಟದಲ್ಲಿ ನಮ್ಮ ಹೀರೋ ಅವನ ಲೈಫ್ ಅನ್ನ ನಡೆಸ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಸಿಚುವೇಶನ್ ಅಲ್ಲಿ ಒಂದು ಬ್ಯಾಂಕ್ ಅನ್ನ ದರೋಡೆ ಮಾಡುವ ಕೆಲಸ ಇವನಿಗೆ ಸಿಗುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನಿಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ದರೋಡೆಯನ್ನ ಇವನು ಮಾಡ್ಲೇಬೇಕಾಗುತ್ತೆ. ಹಾಗಿದ್ರೆ ಅಂತ ಸಿಚುವೇಶನ್ ಇವನಿಗೆ ಏನ್ ಬಂದಿದೆ ಅಂತ ನಾವು ತಿಳ್ಕೊಬೇಕಂದ್ರೆ ಈ ಮೂವಿಯನ್ನ ಎಲ್ಲವೇ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಬೇಕು. ಅಂದಾಗೆ ಮೂವಿಯ ಹೆಸರು ಬಂದು 30 minutes or less ಅಂತ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಕಥೆಯ ಹೀರೋವಾಗಿರುವ ನಿಕ್ ಅನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನೊಬ್ಬ ಪಿಜ್ಜಾವನ್ನ ಡೆಲಿವರಿ ಮಾಡುವ ಡೆಲಿವರಿ ಬಾಯ್. ಸೊ ಇವಾಗ್ಲೂ ಕೂಡ ಒಂದು ಆರ್ಡರ್ ಅನ್ನ ತಗೊಂಡು ಕಸ್ಟಮರ್ ಗೆ ಡೆಲಿವರಿ ಮಾಡೋದಿಕ್ಕಾಗಿನೇ ಹೋಗ್ತಿರ್ತಾನೆ. ಬಟ್ ಆದ್ರೆ ಯಾವಾಗ್ಲೂ ಡಿಲೇ ಮಾಡೋ ಹಾಗೇನೆ ಇವಾಗ್ಲೂ ಕೂಡ ಡಿಲೇ ಆಗ್ಬಿಟ್ಟಿದೆ. ಆದ್ರಿಂದ ಈ ಬಾರಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಹಣವನ್ನಾದ್ರೂ ಈಸ್ಕೊಳ್ಳೋಣ ಅನ್ನುವ ಮೈಂಡ್ ಸೆಟ್ ಅಲ್ಲಿ ಇದ್ದಾನೆ. ಸೊ ಅದೇ ರೀತಿ ಬಂದು ಕಸ್ಟಮರ್ ಗಳಿಗೆ ಇವನು ಪಿಜ್ಜಾವನ್ನ ಕೊಡ್ಬೇಕಾದ್ರೆ ಸರ್ ಕೇವಲ 4 ನಿಮಿಷಗಳು ಲೇಟ್ ಆಗ್ಬಿಟ್ಟಿದೆ, ಬಟ್ ಆದ್ರೆ ಪೇಮೆಂಟ್ ಅನ್ನ ಮಾಡಿಕೊಡಿ ಅಂತ ಕೇಳ್ಬೇಕಾದ್ರೆ ಆ ಹುಡುಗರು ಬೇಕು ಅಂತಾನೆ ಇವರ ಶಾಪ್ ನಿಂದ ಪಿಜ್ಜಾವನ್ನ ಆರ್ಡರ್ ಮಾಡಿರೋದು. ಯಾಕಂದ್ರೆ ನಮ್ಮ ನಿಕ್ಕು ವರ್ಕ್ ಅನ್ನ ಮಾಡ್ತಿರುವ ಪಿಜ್ಜಾ ಶಾಪ್ ತುಂಬಾನೇ ದೂರ ಇದೆ. ಸೊ ಅಲ್ಲಿಂದ 35 ನಿಮಿಷದಲ್ಲಿ ಪಿಜ್ಜಾ ಡೆಲಿವರಿ ಮಾಡೋದಿಕ್ಕೆ ಆಗಲ್ಲ. ಸೊ ಇದೇ ಕಾರಣಕ್ಕಾಗಿ ನಮ್ಮ ನಿಕ್ಕವನ ಶಾಪ್ ನಿಂದ ಪಿಜ್ಜಾವನ್ನ ಆರ್ಡರ್ ಮಾಡಿರೋದು. ಇದನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಕೂಡ ಸ್ವಲ್ಪ ಯೋಚನೆಯನ್ನ ಮಾಡಿ ನೋಡಿ, ನೀವು ಕೋಕೋ ಸ್ಟಿಂಗು ಏನವೇ ಇಲ್ದೆ ಪಿಜ್ಜಾವನ್ನ ಹೇಗ್ ತಿಂತೀರಾ? ಮೇ ಬಿ ಕೋಕ್ ಅನ್ನ ಆರ್ಡರ್ ಮಾಡೋದಕ್ಕೆ ನೀವು ಮರ್ತೋಗಿದ್ದೀರಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಆ ಹುಡುಗರೇ ಕೂಡ ಯೋಚನೆಯನ್ನ ಮಾಡ್ತಾರೆ. ಹೌದಲ್ವಾ, ನಾವು ಪಿಜ್ಜಾ ಜೊತೆಗೆ ಏನನ್ನುವೇ ಆರ್ಡರ್ ಏನೇ ಮಾಡಿಲ್ಲ ಅಂತ. ಸೊ ಇವಾಗ ನಮ್ಮ ಹೀರೋ ನಾನು ಬೇಕಂದ್ರೆ ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತೀನಿ, ಸ್ವಲ್ಪ ಹಣವನ್ನ ಕೊಡಿ, ಪಕ್ಕದಲ್ಲೇ ಇರುವ ಶಾಪ್ಗೆ ಹೋಗಿ ಕೋಕ್ ಅನ್ನ ತಂದು ಕೊಡ್ತೀನಿ ಅಂತ ಈ ಹುಡುಗರ ಹತ್ರ ಹಣವನ್ನ ಕೇಳ್ಬೇಕಾದ್ರೆ ಅವರು ಕೂಡ ನಂಬಿಕೆಯನ್ನ ಮಡಗಿ ಸರಿ ಓಕೆ ನಮ್ಗೆ ಕೋಕ್ ಅನ್ನ ತಂದ್ಕೊಟ್ಬಿಡು ಅನ್ನೋದಾಗಿ ಹಣವನ್ನ ಕೊಡ್ತಾರೆ. ಬಟ್ ಆದ್ರೆ ನಮ್ ಹೀರೋ ಆ ಹುಡುಗರಿಗೆ ಚಳ್ಳೆ ಹಣ್ಣನ್ನ ತಿನ್ಸಿ ಎಸ್ಕೇಪ್ ಆಗ್ಬಿಡ್ತಾನೆ. ಅಂಡ್ ಇನ್ನು ನಮ್ಮ ಹೀರೋವಿನ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಇವನ ಅಪ್ಪ ಅಮ್ಮ ಇಬ್ರು ಕೂಡ ಡಿವೋರ್ಸ್ ಅನ್ನ ಮಾಡ್ಕೊಂಡು ಬೇರೆ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ನಮ್ಮ ಹೀರೋ ನನ್ಗೆ ಇಬ್ರುವೇ ಬೇಡ ಅಂತ ಇವನು ಸಪರೇಟ್ ಆಗಿನೇ ಬದುಕಿ ಬರ್ತಾ ಇದ್ದಾನೆ. ಅಂಡ್ ನಮ್ಮ ಹೀರೋಗೆ ಚೇಟ್ ಅನ್ನುವ ಒಬ್ಬ ಫ್ರೆಂಡ್ ಕೂಡ ಇದ್ದಾನೆ. ಈ ಚೇಟ್ ಅವನ ಬಗ್ಗೆ ಹೇಳೋದಾದ್ರೆ ನೆಮ್ಮದಿಯಾದ ಲೈಫ್ ಅನ್ನೇ ಬದುಕ್ತಿದ್ದಾನೆ. ಯಾಕಂದ್ರೆ ಇವನ ಹತ್ರ ಪರ್ಮನೆಂಟ್ ಆಗಿ ಟೀಚರ್ ಕೆಲ್ಸ ಕೂಡ ಇದೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತಿಬ್ಬರು ಫ್ರೆಂಡ್ಸ್ ಅನ್ನ ನಮ್ಗೆ ತೋರಿಸ್ತಾರೆ. ಇದ್ರಲ್ಲಿ ಒಬ್ಬನ ಹೆಸರು ಬಂದು ಡಾಯನ್ ಅಂತ, ಮತ್ತೊಬ್ಬನ ಹೆಸರು ಬಂದು ಟ್ರಾವಿಸ್ ಅಂತ. ಇದ್ರಲ್ಲಿ ಡಾಯನ್ ನಾವು ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅನ್ನುವ ಟೆನ್ಷನ್ ಇಲ್ಲ. ಯಾಕಂದ್ರೆ ಇವನ ಫಾದರ್ ತುಂಬಾನೇ ರಿಚ್ ಆದ ಪರ್ಸನ್ ಆಗ್ಬಿಟ್ಟಿದ್ದಾನೆ. ಅಂದ್ರೆ 5-6 ವರ್ಷಗಳ ಹಿಂದೆ ಇವನ ಫಾದರ್ ಲಾಟ್ರಿಯಲ್ಲಿ ಕೋಟಿ ಹಣವನ್ನ ಗೆದ್ದಿದ್ದಾರೆ. ಸೊ ನಾವೇನಿಗೆ ಕಷ್ಟವನ್ನ ಪಟ್ಟು ಹಣವನ್ನ ಸಂಪಾದನೆ ಮಾಡ್ಬೇಕು ಅಂತ ಆಲ್ರೆಡಿ ಇರುವ ಕೋಟಿ ಹಣವನ್ನ ಇವನಿಗೆ ಇಷ್ಟ ಬಂದಾಗನೆ ಖರ್ಚು ಮಾಡೋದಿಕ್ಕಾಗಿ ನೋಡಿದಾನೆ. ಅಂದ್ರೆ ಪಾರ್ಟಿ, ಪಬ್ಬು, ಮೂವಿ, ಕ್ಲಬ್ ಅಂತ ಎಲ್ಲಾ ಕಡೆ ತಿರ್ಗಾಡ್ತಿರ್ತಾನೆ. ಸೊ ಇದನ್ನ ನೋಡುವ ಇವನ ಫಾದರ್ ಯಾವಾಗ್ಲೂ ಬೈತಾನೆ ಇರ್ತಾರೆ. ಯಾಕಂದ್ರೆ ಇವನು ಒಂದಲ್ಲ ಒಂದು ದಿನ ನಮ್ಮ ಹಣವನ್ನ ಪೂರ್ತಿಯಾಗಿನೇ ಖಾಲಿ ಮಾಡ್ತಾನೆ ಅಂತ. ಸೊ ಯಾವ್ದಾದ್ರೂ ಬಿಸ್ನೆಸ್ ಅನ್ನಾದ್ರೂ ಮಾಡೋ, ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ವಾ ಅಂತ ಬೈತಿರ್ತಾರೆ. ಅದು ಅಲ್ಲದೆ ಈ ಡಾಯನ್ನ ಫಾದರ್ ಇವನಿಗಾಗಿ ಅಂತ ಏನನ್ನುವೇ ಪರ್ಚೇಸ್ ಮಾಡಿಲ್ಲ. ಅವರು ಲಾಟ್ರಿ ಗೆದ್ದಾಗಿನಿಂದ ಕಾರು, ಬಂಗ್ಲೆ ಎಲ್ಲವನ್ನೂ ಕೂಡ ಅವರಿಗಾಗಿನೇ ಪರ್ಚೇಸ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡುವ ಡಾಯನ್ಗೆ ತಡ್ಕೊಳ್ಳೋದಕ್ಕೇನೆ ಆಗ್ತಿಲ್ಲ. ಸೊ ಹೇಗಾದ್ರೂ ಮಾಡಿ ನಮ್ಮ ತಂದೆಯವರ ಕಥೆಯನ್ನ ಮುಗಿಸಿ ಆಗ್ಬಿಡೋಣ, ಆ ನಂತರ ಅವರ ಪೂರ್ತಿ ಆಸ್ತಿ ನಮ್ಗೆನೆ ಬರುತ್ತೆ. ಸೊ ಎಂಜಾಯ್ ಅನ್ನ ಮಾಡೋಣ ಅಂತ ರೆಡಿ ಆಗಿದ್ದಾನೆ. ಆ ನಂತರ ಈ ಡಾಯನ್ ಒಂದು ಕ್ಲಬ್ ಒಳಗಡೆಗೆ ಬಂದು ಯಾವಾಗ್ಲೂ ಇವನು ಒಂದು ಲೇಡಿಯ ಹತ್ರವಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಾನೆ. ಸೊ ಅವಳ ಹತ್ರ ಬಂದು ಎಲ್ಲಾ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಅವಳು ಕೂಡ ನನ್ಗೊಬ್ಬ ಶೂಟರ್ ಗೊತ್ತಿದ್ದಾನೆ, ಕೇವಲ 1 ಲಕ್ಷ ಹಣವನ್ನ ತಗೊಂಡು ಯಾರ್ ಕತೆ ಬೇಕಾದ್ರೂ ಮುಗಿಸ್ತಾನೆ ಅನ್ನೋದಾಗಿ ಅವನ ಡೀಟೇಲ್ಸ್ ಅನ್ನ ಈ ಡಾಯನ್ಗೆನೆ ಕೊಡ್ತಾಳೆ. ಆ ನಂತರ ಈ ಡಾಯನ್ ಟ್ರಾವಿಸ್ ಹತ್ರಗೆನೆ ಬಂದು ನಾನು ನನ್ನ ತಂದೆಯ ಕಥೆಯನ್ನ ಮುಗಿಸೋದಕ್ಕಾಗಿ ರೆಡಿ ಆಗಿದ್ದೀನಿ, ಆ ನಂತರ ನಮ್ಮ ಲೈಫ್ ಏನೇ ಚೇಂಜ್ ಆಗ್ಬಿಡುತ್ತೆ, ನನ್ನ ಜೊತೆಯಾಗಿ ಕೈ ಜೋಡ್ಸು ಅಂತ ಕೇಳ್ಬೇಕಾದ್ರೆ ಈ ಟ್ರಾವಿಸ್ ಕೇವಲ ಹಣಕ್ಕಾಗಿ ಬೇರೆಯವರ ಕಥೆಯನ್ನ ಮುಗಿಸುವಷ್ಟು ಕೆಟ್ಟವನಲ್ಲ. ಸೊ ಈ ಕೆಲ್ಸವನ್ನ ಮಾಡೋದು ಬೇಡ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಈ ಡಾಯನ್ ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ದಾನೆ ಅಲ್ವಾ, ನಾವು ಎಲ್ಲಿವರೆಗೂ ಹಣಕ್ಕಾಗಿ ಕೈಯನ್ನ ಚಾಚಿ ಭಿಕ್ಷೆಯನ್ನ ಬೇಡೋದು, ನಮ್ಗೆ ಅಂತ ನಾವು ತುಂಬಾನೇ ಹಣವನ್ನ ಸಂಪಾದನೆ ಮಾಡ್ಬೇಕು. ನೋಡು, ನಮ್ಮ ತಂದೆ ಕಥೆಯನ್ನ ಮುಗಿಸಿ ಅವರಿಂದ ಬರುವ ಎಲ್ಲಾ ಹಣವನ್ನ ತಗೊಂಡು ಸಿಟಿಯಲ್ಲಿ ಒಂದು ದೊಡ್ಡ ಕ್ಲಬ್ ಅನ್ನ ಸ್ಟಾರ್ಟ್ ಮಾಡೋಣ ಅಂಡ್ ಅದರಿಂದ ಕೋಟಿ ಹಣವನ್ನ ಸಂಪಾದನೆ ಮಾಡೋಣ ಅನ್ನೋದಾಗಿನೇ ಹೇಳ್ತಾನೆ.
ಆ ರೀತಿ ಆಗ್ಬೇಕು ಅಂದ್ರೆ ನಮ್ಮ ಫಾದರ್ ಅನ್ನ ನಾವು ಮೇಲ್ಕೆ ಕಳ್ಸ್ಬೇಕು ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಹೀರೋವನ್ನ ತೋರಿಸ್ತಾರೆ. ಅಂಡ್ ನಮ್ಮ ಹೀರೋಗೆ ಚೇಟ್ ಅನ್ನುವ ಒಬ್ಬ ಫ್ರೆಂಡ್ ಇದ್ದ ಅಲ್ವಾ, ಆ ಚೇಟ್ ನ ತಂಗಿಯನ್ನ ನಮ್ಮ ಹೀರೋ ಇಷ್ಟವನ್ನ ಪಡ್ತಾ ಇದ್ದಾನೆ. ಸೊ ಅವಳು ಕೂಡ ಒಂದು ಕೆಫೆಯಲ್ಲಿ ಮೀಟ್ ಆಗೋಣ ಅನ್ನೋದಾಗಿನೇ ಕರ್ದು, ನಿನಗ್ ಗೊತ್ತಾ ನನ್ಗೆ ಒಂದು ದೊಡ್ಡದಾದ ಕೆಲ್ಸಾನೇ ಸಿಗ್ಬಿಟ್ಟಿದೆ, ಸೊ ಇನ್ ಮುಂದೆ ನಾನು ಈವೆಂಟ್ ಮ್ಯಾನೇಜ್ ಟೀಮ್ ಅಲ್ಲಿ ವರ್ಕ್ ಅನ್ನ ಮಾಡ್ತೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಇದನ್ನ ಕೇಳುವ ನಮ್ಮ ಹೀರೋಗಂತೂ ಆಲ್ರೆಡಿ ನಮ್ಮ ಲವ್ವರು ಕೆರಿಯರ್ ನ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾಳೆ ಅಂತ ಖುಷಿ ಆಗುತ್ತೆ. ಬಟ್ ಆದ್ರೆ ಇವಳು ಕೆಲ್ಸವನ್ನ ಮಾಡೋದಿಕ್ಕೆ ಈ ಸಿಟಿಯನ್ನ ಬಿಟ್ಟು ಮತ್ತೊಂದು ಸಿಟಿಗಾಗಿ ಹೋಗ್ಬೇಕು. ಅಷ್ಟೇ ಈ ಮಾತನ್ನ ಕೇಳ್ತಿದ್ದಾಗೆ ನಮ್ಮ ಹೀರೋ ಸಪೆ ಆಗ್ಬಿಡ್ತಾನೆ. ಆ ನಂತರ ನಮ್ಮ ಹೀರೋ ಡೈರೆಕ್ಟ್ ಆಗಿ ಚೇಟ್ ಅವನ ಹತ್ರಕ್ಕೆ ಬಂದು, ನೋಡು ನಿನ್ನ ತಂಗಿ ಕೆಲ್ಸವನ್ನ ಮಾಡೋದಿಕ್ಕೆ ಯಾವ ಸಿಟಿಗೆ ಹೋಗ್ತಿದ್ದಾಳೋ, ನಾನು ಕೇಳಿರುವ ಹಾಗೆ ಆ ಸಿಟಿ ಸೇಫ್ ಅಲ್ವಂತೆ. ಅದು ಅಲ್ದೆ ನಿನ್ನ ತಂಗಿಗಂತೂ ಆ ಸಿಟಿ ಖಂಡಿತ ಸೇಫ್ ಅಲ್ಲ ಅನ್ನೋದಾಗಿ ತುಂಬಾನೇ ಇಂಟ್ರೆಸ್ಟ್ ಅನ್ನ ಕೊಟ್ಟು ಮಾತಾಡ್ತಾನೆ. ಸೊ ನಮ್ಮ ಹೀರೋ ಇಷ್ಟೊಂದು ಇಂಟ್ರೆಸ್ಟ್ ಅನ್ನ ಕೊಟ್ಟಿ ಅವನ ತಂಗಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಚೇಟ್ಗೂ ಕೂಡ ಅರ್ಥವಾಗ್ಬಿಡುತ್ತೆ ಇವನು ನಮ್ಮ ತಂಗಿಯನ್ನ ಇಷ್ಟ ಪಡ್ತಾ ಇದ್ದಾನೆ ಅಂತ. ಯಾವ ಫ್ರೆಂಡ್ ತಾನೇ ಅವನ ತಂಗಿಯನ್ನ ಇಷ್ಟಪಟ್ರೆ ಸಹಿಸ್ಕೋತಾನೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ಚೇಟು ನಮ್ಮ ಹೀರೋಗೆ ಎರ್ರ ಬೇರೆಯಾಗಿನೇ ಬೈತಾನೆ. ಅದು ಅಲ್ದೆ ನಮ್ಮ ಹೀರೋಗೆ ಯಾವುದೇ ಕೆಲ್ಸ ಇಲ್ದೆ ಪಿಜ್ಜಾ ಡೆಲಿವರಿಯನ್ನ ಮಾಡ್ಕೊಂಡು ಬದುಕಿ ಬರ್ತಾ ಇದ್ದಾನೆ ಅಲ್ವಾ, ಆದ್ರಿಂದ ನಿನ್ನಂತವನು ನನ್ನ ತಂಗಿಯ ಹತ್ರ ಕೂಡ ಸುಳಿಬಾರ್ದು ಅನ್ನೋದಾಗಿನೇ ಬೈತಾನೆ. ಅಂಡ್ ಇದೇ ವಿಷಯವನ್ನ ಇಟ್ಟು ಇಬ್ಬರ ನಡುವೆ ಒಂದು ಜೋರಾಗಿರುವ ಜಗಳನೆ ಶುರುವಾಗ್ಬಿಡುತ್ತೆ. ಅಂಡ್ ಇದೇ ರೀತಿ ಜಗಳ ನಡೀತಿರ್ಬೇಕಾದ್ರೆ ನಮ್ಮ ಹೀರೋಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ನಮ್ಮ ಹೀರೋವಿನ ಫಾದರ್ ಮತ್ತೆ ಮದರು ಡಿವೋರ್ಸ್ ಅನ್ನ ತಗೊಂಡಿದ್ದಾರೆ ಅಲ್ವಾ, ಆ ರೀತಿ ಡಿವೋರ್ಸ್ ಆಗೋದಿಕ್ಕೆ ಕಾರಣ ಬೇರೆ ಯಾರಿವೆ ಅಲ್ಲ, ಇವನ ಫ್ರೆಂಡ್ ಆಗಿರುವ ಚೇಟೆ. ಯಾಕಂದ್ರೆ ನಮ್ಮ ಹೀರೋವಿನ ಮದರು ಬೇರೆ ಕಡೆ ಒಂದು ಅಫೇರ್ ಅನ್ನ ಮಡ್ಗಿರ್ತಾರೆ. ಸೊ ಆ ವಿಷಯವನ್ನ ತಿಳ್ಕೊಳ್ಳುವ ಚೇಟು ಇವನ ಫಾದರ್ನ ಹತ್ರಕ್ಕೆ ಬಂದು ಹೇಳ್ಬಿಟ್ಟಿದ್ದಾನೆ. ಅಂಡ್ ಇದೇ ಕಾರಣಕ್ಕೆ ಅಪ್ಪ ಅಮ್ಮ ಇಬ್ಬರವೇ ಡಿವೋರ್ಸ್ ಅನ್ನ ತಗೊಂಡಿರೋದು. ಅಷ್ಟೇ ಎಲ್ಲ ವಿಷಯಗಳು ಗೊತ್ತಾಗ್ಬೇಕಾದ್ರೆ ಇಬ್ಬರ ನಡುವೆ ಇನ್ನವೇ ಜೋರಾಗಿನೇ ಜಗಳ ಆಗಿ ಫ್ರೆಂಡ್ಶಿಪ್ ಅನ್ನೇ ಕಟ್ ಮಾಡ್ಕೊಂಡು ನಮ್ಮ ಹೀರೋವನ್ನ ಹೊರಗಡೆಗಾಗಿನೇ ಕಳಿಸ್ಬಿಡ್ತಾನೆ ಈ ಚೇಟು. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಡಾಯನ್ ಮತ್ತೆ ಟ್ರಾವಿಸ್ ಅನ್ನ ನಮ್ಗೆ ತೋರಿಸ್ತಾರೆ. ಅದೇ ಡಾಯನು ಅವನ ತಂದೆ ಕಥೆಯನ್ನ ಮುಗಿಸೋದಿಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದ ಅಲ್ವಾ, ಸೊ ಅದೇ ರೀತಿ ಒಂದು ಕಿಲ್ಲರ್ ಅನ್ನವೇ ಕೂಡ ಹೈಯರ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಇವರ ತಂದೆ ಕಥೆಯನ್ನ ಮುಗಿಸೋದಿಕ್ಕೆ ಅವನು 1 ಲಕ್ಷ ಹಣವನ್ನ ಕೇಳ್ತಾ ಇದ್ದಾನೆ. ಬಟ್ ಆದ್ರೆ ಅವನಿಗೆ ಕೊಡುವಷ್ಟು ಹಣ ಇವರ ಹತ್ರ ಇಲ್ದೇ ಇರೋದ್ರಿಂದ ಇವಾಗ ಏನ್ ಮಾಡೋದು ಅಂತ ಯೋಚನೆಯನ್ನ ಮಾಡ್ಕೊಂಡೇ ಕುಳಿತಿದ್ದಾರೆ. ಸೊ ಇದೇ ರೀತಿ ಯೋಚನೆ ಮಾಡ್ಬೇಕಾದ್ರೆ ಇಬ್ಬರಿಗೆ ಒಂದು ಐಡಿಯಾ ಬರುತ್ತೆ. ಏನಂದ್ರೆ ಯಾರನ್ನಾದ್ರೂ ನಾವು ಮೊದ್ಲು ಕಿಡ್ನಾಪ್ ಅನ್ನ ಮಾಡೋಣ, ಆ ನಂತರ ಅವನ ಬಾಡಿ ಒಳಗಡೆಗೆ ಬಾಂಬ್ ಅನ್ನ ಫಿಟ್ ಮಾಡಿ ಯಾವ್ದಾದ್ರು ಬ್ಯಾಂಕ್ ನುಗ್ಗಿ ಅಲ್ಲಿಂದ 1 ಲಕ್ಷ ಹಣವನ್ನ ಕದ್ದು ತರೋದಿಕ್ಕಾಗಿ ಹೇಳೋಣ. ಆ ರೀತಿ ಹಣವನ್ನ ಕದ್ಕೊಂಡು ಬಂದು ಕೊಟ್ರೆ ಮಾತ್ರ ಬಾಂಬ್ ಅನ್ನ ಡಿಫ್ಯೂಸ್ ಮಾಡುವ ಕೋಡ್ ಅನ್ನ ಕೊಡೋಣ. ಸೊ ಈ ರೀತಿ ಮಾಡಿದ್ರೆ ಖಂಡಿತ ಅವನು 1 ಲಕ್ಷ ಹಣವನ್ನ ಕದ್ಕೊಂಡು ಬಂದು ಕೊಡ್ಲೇಬೇಕು ಅಂತ ರೆಡಿ ಆಗ್ತಾರೆ. ಬಟ್ ಆದ್ರೆ ಬಕ್ರವನ್ನ ಎಲ್ಲಿ ಹುಡ್ಕೋದು ಅಂತ ಇಬ್ಬರು ಯೋಚನೆ ಮಾಡ್ತಿರ್ಬೇಕಾದ್ರೆ ಟಿವಿಯಲ್ಲಿ ಒಂದು ಪಿಜ್ಜಾ ಕಂಪನಿ ಒಂದು ಆಡ್ ಅನ್ನ ಪ್ಲೇ ಮಾಡ್ತಾ ಇದೆ. ಅಂಡ್ ಆ ಪಿಜ್ಜಾ ಕಂಪನಿ ಬೇರೆ ಯಾವ್ದುವೆ ಅಲ್ಲ, ನಮ್ಮ ಹೀರೋ ವರ್ಕ್ ಅನ್ನ ಮಾಡ್ತಾ ಇರುವ ಕಂಪನಿನೇ. ಸರಿ ಓಕೆ, 30 ನಿಮಿಷಗಳ ಒಳಗಡೆ ಪಿಜ್ಜಾವನ್ನ ಡೆಲಿವರಿ ಮಾಡಿಲ್ಲ ಅಂದ್ರೆ ಫ್ರೀ ಆಗಿನೇ ಪಿಜ್ಜಾವನ್ನ ಕೊಡ್ತಾರಂತೆ. ಸೊ ನಾವು ಕೂಡ ಆರ್ಡರ್ ಮಾಡೋಣ, ಯಾವನು ಬರ್ತಾನೋ ಅವನನ್ನೇ ನಮ್ಮ ಬಕ್ರವನ್ನಾಗಿ ಬಳಸ್ಕೊಳ್ಳೋಣ ಅಂತ ಫಟಾಫಟ್ ಅಂತ ಫೋನನ್ನ ಎತ್ಕೊಂಡು ಇವರ ಕಂಪನಿಯಿಂದ ಪಿಜ್ಜಾವನ್ನ ಆರ್ಡರ್ ಮಾಡ್ತಾರೆ. ಅಂಡ್ ಅದೇ ರೀತಿ ಆರ್ಡರ್ ಬರ್ತಿದ್ದಾಗೇನೆ ಈ ಕಂಪನಿ ಅವರೇ ಕೂಡ ಆ ಪಿಜ್ಜಾವನ್ನ ಪ್ಯಾಕ್ ಮಾಡಿ ನಮ್ಮ ಹೀರೋವಿಗೆನೆ ಡೆಲಿವರಿ ಮಾಡೋದಕ್ಕಾಗಿ ಕೊಟ್ಟಿ ಕಳಿಸ್ತಾರೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಅಂತ ಆ ಪಿಜ್ಜಾವನ್ನ ಡೆಲಿವರಿ ಮಾಡೋದಿಕ್ಕೇನೆ ಬರ್ತಾನೆ. ಆದ್ರೆ ಯಾವಾಗ್ಲೂ ಇವನು ಡಿಲೇ ಅನ್ನ ಮಾಡಿ ಆರ್ಡರ್ ಅನ್ನ ಪ್ಲೇಸ್ ಮಾಡ್ತಾನೆ ಅಲ್ವಾ, ಸೊ ಇವಾಗ್ಲೂ ಕೂಡ ಈ ಲೊಕೇಶನ್ ಗೆ ಬರೋ ಅಷ್ಟರಲ್ಲಿ ತುಂಬಾನೇ ಡಿಲೇ ಆಗ್ಬಿಟ್ಟಿದೆ. ಅದು ಅಲ್ಲದೆ ಈ ಲೊಕೇಶನ್ ಕೂಡ ಪಾಳು ಬಿದ್ದಿರುವ ಒಂದು ಫ್ಯಾಕ್ಟರಿ ಹಾಗೇನೆ ಇರುತ್ತೆ. ಸರಿ ಓಕೆ, ಪಿಜ್ಜಾವನ್ನ ಡೆಲಿವರಿ ಮಾಡಿ ನಾವು ವಾಪಸ್ ಹೋಗೋಣ ಅಂತ ಒಳಗಡೆ ಬರ್ಬೇಕಾದ್ರೆ ಈ ಡ್ಯಾವನ್ ಮತ್ತೆ ಟ್ರಾವಿಸ್ ಇಬ್ಬರೇ ಮಂಕಿ ಕ್ಯಾಪ್ ಗಳನ್ನ ಹಾಕೊಂಡಿದ್ದಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಇದ್ಯಾವ್ದೋ ಟ್ರ್ಯಾಪ್ ಅನ್ಸುತ್ತೆ ಅಂತ ಎಸ್ಕೇಪ್ ಆಗೋಣ ಅಂತ ನೋಡ್ಬೇಕಾದ್ರೆ ಒಂದು ವೆಪನ್ ಅನ್ನ ಎಸ್ತು ನಮ್ಮ ಹೀರೋವನ್ನ ಅನ್ಕಾನ್ಶಿಯಸ್ ಅನ್ನ ಮಾಡ್ಬಿಡ್ತಾರೆ. ಆ ನಂತರ ನಮ್ಮ ಹೀರೋ ಕಣ್ಣನ್ನ ಬಿಟ್ಟು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಇವನ ಕೈ ಕಾಲು ಬಾಯಿ ಎಲ್ಲವನ್ನ ಕಟ್ಟಿ ಹಾಕಿ ಇವನ ಬಾಡಿಗೂ ಕೂಡ ಬಾಂಬ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಗಾಬರಿ ಆಗ್ಬೇಕಾದ್ರೆ, ಲೋ ತಮ್ಮ, ನೀನು ಭಯವನ್ನ ಪಡ್ಕೊಳ್ಳೋ ವಿಷಯ ಏನುವೇ ಇಲ್ಲ, ನಮ್ಗೆ ಒಂದು ಚಿಕ್ಕ ಕೆಲ್ಸ ಆಗ್ಬಿಟ್ಟಿದೆ, ಅದನ್ನ ಮಾಡ್ಕೊಡ್ಬಿಟ್ರೆ ನಿನ್ನನ್ನ ರಿಲೀಸ್ ಅನ್ನ ಮಾಡ್ಬಿಡ್ತೀವಿ. ಅದು ಬೇರೆ ಏನುವೇ ಇಲ್ಲ, ಹತ್ರದಲ್ಲೇ ಇರುವ ಒಂದು ಬ್ಯಾಂಕ್ಗೆ ಹೋಗಿ 10 ಗಂಟೆಗಳ ಒಳಗಡೆ 1 ಲಕ್ಷ ಹಣವನ್ನ ಕದ್ಕೊಂಡು ಬರ್ಬೇಕು. ಆ ರೀತಿ ಹಣವನ್ನ ಕದ್ಕೊಂಡು ಬಂದ್ರೆ ಮಾತ್ರ ಈ ಬಾಂಬ್ ಅನ್ನ ಡಿಫ್ಯೂಸ್ ಮಾಡುವ ಕೋಡನ್ನ ನಿನ್ಗೆ ಕೊಡ್ತೀವಿ, ಇಲ್ಲಾಂದ್ರೆ ಬಟನ್ ಅನ್ನ ಪ್ರೆಸ್ ಮಾಡಿ ನಿನ್ನ ಕಥೆಯನ್ನ ಮುಗಿಸ್ತೀವಿ ಅನ್ನೋದಾಗಿನೇ ಹೇಳ್ತಾರೆ. ಸೊ ಇವಾಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ನಮ್ಮ ಹೀರೋ ಕೂಡ ಒಪ್ಕೋಬೇಕಾಗುತ್ತೆ. ಅಂಡ್ ಅದು ಅಲ್ದೆ ನಮ್ಮ ಹೀರೋ ಪೊಲೀಸ್ ಅವರ ಹತ್ರ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬಹುದು ಅಲ್ವಾ. ಆ ರೀತಿ ಮಾಡಬಾರ್ದು ಅಂತ ಒಂದು ಟೆಡಿ ಬೇರ್ ಅನ್ನ ಬ್ಲಾಸ್ಟ್ ಅನ್ನ ಮಾಡಿ ಡೆಮೋವನ್ನ ತೋರಿಸ್ತಾರೆ. ನೋಡು, ಏನಾದ್ರೂ ಆಟ ಆಡೋದಿಕ್ಕೆ ನೋಡಿದ್ರೆ ಇದೇ ರೀತಿ ನಿನ್ನನ್ನೇ ಕೂಡ ಬ್ಲಾಸ್ಟ್ ಅನ್ನ ಮಾಡ್ತೀವಿ ಅಂತ ತೋರಿಸ್ತಾರೆ.
ನಂತರ ನಮ್ಮ ಹೀರೋವನ್ನ ರಿಲೀಸ್ ಮಾಡಿ ನಿನ್ನ ಕೆಲ್ಸವನ್ನ ಶುರು ಹಚ್ಕೊ ಅಂತ ಕಳಿಸ್ತಾರೆ. ಸೊ ಅಲ್ಲಿಂದ ಹೊರಡುವ ನಮ್ಮ ಹೀರೋ ಡೈರೆಕ್ಟ್ ಆಗಿ ಅವನ ಫ್ರೆಂಡ್ ಆಗಿರುವ ಚೇಟ್ನ ಹತ್ರಕ್ಕೆನೆ ಬರ್ತಾನೆ. ಅವತ್ತು ನಡೆದಿರುವ ಘಟನೆಗೆ ನಿಕ್ಕಿವಾಗ ಸಾರಿ ಕೇಳೋದಿಕ್ಕಾಗಿ ಬಂದಿರಬಹುದು ಅಂತ ತಿಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋ ಬಂದಿರೋದೇ ಬೇರೆ ವಿಷಯಕ್ಕೆ ಅಲ್ವಾ. ಸೊ ಈ ರೀತಿ ನನ್ನ ಬಾಡಿಗೆ ತುಂಬಾನೇ ಬಾಂಬ್ ಗಳನ್ನ ಸೆಟ್ ಮಾಡಿ ಮಡಗಿದ್ದಾರೆ. ಆದಷ್ಟು ಬೇಗ 1,00,000 ಹಣವನ್ನ ಒಂದು ಬ್ಯಾಂಕ್ ನಿಂದ ದರೋಡೆ ಮಾಡ್ಬೇಕು. ಸೊ ದಯವಿಟ್ಟು ನನ್ಗೆ ಹೆಲ್ಪ್ ಅನ್ನ ಮಾಡು ಅಂತ ಕೇಳ್ಕೋಬೇಕಾದ್ರೆ ನನ್ನ ಜೊತೆ ಆಟವನ್ನ ಆಡೋದಿಕ್ಕೆ ಬಂದಿದ್ದಾನೆ ಅಂತ ಕೋಪವನ್ನ ಮಾಡ್ಕೋತಾನೆ ಆ ಚೇಟು. ಬಟ್ ಆದ್ರೆ ನಮ್ಮ ಹೀರೋ ತುಂಬಾನೇ ವಿಷಯಗಳನ್ನ ಹೇಳಿ ನಂಬ್ಸೋದಿಕ್ಕಾಗಿ ನೋಡ್ತಾನೆ. ಆದ್ರೂ ಕೂಡ ಈ ಚೇಟು ನಂಬದೇ ಇರೋದ್ರಿಂದ ಅವನ ಶರ್ಟ್ ಅನ್ನ ಓಪನ್ ಮಾಡಿ ಇವನ ಬಾಡಿಯಲ್ಲಿರುವ ಬಾಂಬ್ ಗಳನ್ನ ತೋರಿಸ್ಬೇಕಾದ್ರೆ ಇವಾಗ ಆ ಚೇಟು ನಮ್ಮ ಹೀರೋವಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ರೆಡಿ ಆಗ್ತಾನೆ. ಯಾಕಂದ್ರೆ ಇವರ ಜಗಳ ಏನೇ ಆಗಿದ್ರೆ ಕೂಡ ಫ್ರೆಂಡ್ಶಿಪ್ ಅನ್ನೋದು ಹಾಗೆ ಇರುತ್ತೆ ಅಲ್ವಾ. ಸೊ ದೀಪಾವಳಿಯಲ್ಲಿ ಪಟಾಕಿಗಳು ಡಮ್ ಅನ್ನೋ ಹಾಗೆ ನಮ್ಮ ಫ್ರೆಂಡ್ ಕೂಡ ಡಮ್ ಅನ್ಬಾರ್ದು ಅಂತ ಇವನಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿನೇ ಒಪ್ಕೋತಾನೆ. ಅದು ಅಲ್ಲದೆ ಈ ಚೇಟ್ ಒಬ್ಬ ಟೀಚರ್ ಆಗಿರೋದ್ರಿಂದ ChatGPT ಯನ್ನ ಓಪನ್ ಮಾಡ್ಕೊಂಡು ಹೌ ಟು ಡೆಫ್ಯೂಸ್ ಎ ಕ್ರಿಟಿಕಲ್ ಬಾಂಬ್ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಸರ್ಚ್ ಮಾಡ್ತಾನೆ. ChatGPT ಕೂಡ ತುಂಬಾನೇ ಟ್ಯೂಟೋರಿಯಲ್ ಗಳನ್ನ ಸಜೆಸ್ಟ್ ಮಾಡುತ್ತೆ. ಆದ್ರೆ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅಂತ ಗೊತ್ತಿಲ್ಲ ಅಲ್ವಾ. ಸೊ ನಾವು ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಆಗಲ್ಲ ಅಂತ ಆ ಕೆಲ್ಸವನ್ನ ಕೈ ಬಿಡ್ತಾರೆ. ಆ ನಂತರ ನಮ್ಮ ಚೇಟ್ ಇವಾಗ ಒಂದು ಐಡಿಯಾವನ್ನ ಕೊಡ್ತಾನೆ. ನೋಡು, ಹತ್ರದಲ್ಲೇ ಇರುವ ಒಂದು ಬ್ಯಾಂಕ್ ನನ್ಗೆ ಚೆನ್ನಾಗಿನೇ ಗೊತ್ತಿದೆ. ಸೊ ಆ ಬ್ಯಾಂಕ್ ಅಲ್ಲಿ ಈಜಿಯಾಗಿನೇ ನೀನು ಲೂಟಿಯನ್ನ ಮಾಡಬಹುದು. ಅಂಡ್ ನಿನ್ಗೆ ಬೇಕಾಗಿರುವ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಡ್ತೀನಿ, ಮೋಟಿವೇಶನ್ ಅನ್ನ ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೀನು ಯಾವ ರೀತಿ ದರೋಡೆ ಮಾಡ್ಬೇಕು ಅಂತ ಎಲ್ಲವನ್ನ ಹೇಳ್ಕೊಡ್ತೀನಿ. ಆದ್ರೆ ಈ ಕೆಲ್ಸವನ್ನ ನೀನು ಒಂಟಿಯಾಗಿನೇ ಮಾಡ್ಬೇಕು, ನಾನ್ ಮಾತ್ರ ಬರಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಆದ್ರೆ ನಮ್ ಹೀರೋಗೆ ಒಂಟಿಯಾಗಿ ಕೆಲ್ಸವನ್ನ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಮಚ್ಚ, ನಿನ್ನ ಕೈಯನ್ನ ಮುಗಿತೀನಿ, ಕಾಲನ್ನ ಮುಗಿತೀನಿ ಕೊಡೋ, ನಾನು ತುಂಬಾನೇ ಭಯವನ್ನ ಪಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಜೊತೆಯಾಗಿನೇ ಬಂದು 1,00,000 ಹಣವನ್ನ ಕದ್ಬಿಡೋಣ ಬಾರೋ ಅನ್ನೋದಾಗಿ ಕರೀತಾನೆ. ಸೊ ಈ ರೀತಿ ನಮ್ಮ ಹೀರೋ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿ ಕೇಳ್ಕೋಬೇಕಾದ್ರೆ ಫೈನಲ್ ಆಗಿ ಆ ಚೇಟು ದರೋಡೆ ಮಾಡೋದಕ್ಕಾಗಿ ಒಪ್ಕೋತಾನೆ. ಬಟ್ ಆದ್ರೆ ಒಂದು ಕಂಡೀಷನ್ ಅನ್ನವೇ ಕೂಡ ಮಡುತ್ತಾನೆ. ಅಂದ್ರೆ ನಮ್ಮ ಹೀರೋ ಇವನ ತಂಗಿಯನ್ನ ಲವ್ ಮಾಡ್ತಿದ್ದ ಅಲ್ವಾ. ಸೊ ನಾನು ನಿನ್ಗೆ ಹೆಲ್ಪ್ ಅನ್ನ ಮಾಡಿದ್ರೆ ಇನ್ಯಾವತ್ತೂ ನಮ್ಮ ತಂಗಿ ಹತ್ರ ಕೂಡ ನೀನು ಸುಳಿಬಾರ್ದು ಅಂತ ಹೇಳ್ಕೊತಾನೆ. ಸೊ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಕೋತಾನೆ. ಆ ನಂತರ ಜನಗಳನ್ನ ಎದುರಿಸೋದಿಕ್ಕೆ ಗನ್ ಬೇಕು ಅಂತ ಒಂದು ಸ್ಟೋರ್ಗೆ ಬಂದು ಇವರಿಗೆ ಬೇಕಾದ ಕೆಲವು ಡಮ್ಮಿ ಗನ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಈ ರೀತಿ ನಮ್ಮ ಟೀಮ್ ನವರು ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ ಅಂತ ಈ ಡಿವ್ಯಾನ್ ಮತ್ತೆ ಟ್ರಾವಿಸ್ ಇಬ್ಬರುವೆ ಫಾಲೋ ಮಾಡ್ಕೊಂಡು ಯಾವಾಗ್ಲೂ ನೋಡ್ತಿರ್ತಾರೆ. ಇನ್ನು ನಮ್ಮ ಟೀಮ್ ನನ್ನ ನೋಡೋದಾದ್ರೆ ಬ್ಯಾಂಕ್ ನಿಂದ ಹಣವನ್ನ ಕದ್ದು ಎಸ್ಕೇಪ್ ಆಗೋದಿಕ್ಕೆ ಒಂದು ಕಾರ್ ಬೇಕು ಅಲ್ವಾ. ಬಟ್ ಆದ್ರೆ ಒಂದು ಸೂಪರ್ ಕಾರನ್ನ ಪರ್ಚೇಸ್ ಮಾಡುವಷ್ಟು ಹಣ ಕೂಡ ಇವರ ಹತ್ರ ಇಲ್ಲ. ಆದ್ರಿಂದ ಪಕ್ಕದ ಮನೆಯ ಅಂಕಲ್ನ ಕಾರನ್ನ ಕದಿಯೋದಿಕ್ಕಾಗಿ ಪ್ಲಾನ್ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಪಕ್ಕದ ಮನೆಯ ಗ್ಯಾರೇಜ್ ಒಳಗಡೆಗಾಗಿನೇ ಎಂಟ್ರಿ ಕೊಟ್ಟು ಆ ಕಾರ್ನ ಕೀಯನ್ನ ಎಲ್ಲಿ ಮಡ್ಗಿರ್ಬಹುದು ಅಂತ ಎಲ್ಲ ಕಡೆ ಹುಡುಕ್ತಿರ್ತಾರೆ. ಬಟ್ ಆದ್ರೆ ಈ ಕಾರ್ನ ಓನರು ಈ ಗ್ಯಾರೇಜ್ ಒಳಗಡೆಗೆ ಬರ್ತಿರೋದಾಗಿ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಇವರ ಮುಖಕ್ಕೆ ಮಾಸ್ಕ್ ಗಳನ್ನೆಲ್ಲ ಹಾಕೊಂಡು ಆ ವ್ಯಕ್ತಿಗೂ ಕೂಡ ಡಮ್ಮಿ ಗನ್ಗಳನ್ನ ತೋರಿಸಿ ಕಾರನ್ನ ಎತ್ಕೊಂಡು ಎಸ್ಕೇಪ್ ಆಗಿನೇ ಬಂದ್ಬಿಡ್ತಾರೆ. ಅದು ಅಲ್ಲದೆ ನಮ್ಮ ಹೀರೋಗೆ ಈಗ ತುಂಬಾನೇ ಕಡಿಮೆ ಸಮಯ ಇದೆ. ಅಷ್ಟರಲ್ಲಿ ಹೋಗಿ ಇವರು ಬ್ಯಾಂಕ್ ಅನ್ನ ಲೂಟಿ ಮಾಡಿ ವಾಪಸ್ ಹಣವನ್ನ ಕತ್ಕೊಂಡು ಬರ್ಬೇಕು. ಆದ್ರಿಂದ ನಮ್ಮ ಹೀರೋ ಡೈರೆಕ್ಟ್ ಆಗಿ ಬ್ಯಾಂಕಿನ ಕಡೆಗಾಗಿನೇ ಬರ್ತಿರ್ತಾನೆ. ಆದ್ರೆ ದಾರಿ ಮಧ್ಯದಲ್ಲಿ ನಮ್ಮ ಹೀರೋಗೆ ಒಂದು ಡೌಟ್ ಬರುತ್ತೆ. ನಾನು ನಿಜವಾಗ್ಲೂ ಈ ಘಟನೆಯಿಂದ ಬದುಕ್ತೀನೋ ಇಲ್ವೋ ನನ್ಗಂತವೇ ಗೊತ್ತಿಲ್ಲ. ಬಟ್ ಆದ್ರೆ ಈ ಕೆಲ್ಸವನ್ನ ಮಾಡೋದಕ್ಕಿಂತ ಮುಂಚೆ ನನ್ನ ಬಾಸ್ಗೆ ನಾನು ಸರಿಯಾಗಿನೇ ಬೈಬೇಕು. ಯಾಕಂದ್ರೆ ನಾನು ಲೇಟ್ ಆಗಿ ಪಿಜ್ಜಾವನ್ನ ಡೆಲಿವರಿ ಮಾಡ್ಬೇಕಾದ್ರೆ ಪ್ರತಿ ಸಲನೂ ನನ್ನ ಸ್ಯಾಲರಿಯಿಂದಾನೇ ಹಣವನ್ನ ಕಟ್ ಮಾಡ್ಕೊಳ್ತಾ ಇದ್ದ. ಆದ್ರಿಂದ ಬೀರಿ ಬೈಬೇಕು ಅಂತ ಇವನ ಆಫೀಸ್ ನ ಕಡೆಗಾಗಿನೇ ಹೊರಟು ಬರ್ತಾನೆ. ನಂತರ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಇವರ ಪಿಜ್ಜಾ ಸ್ಟೋರ್ ನ ಹತ್ರಕ್ಕೆ ಬರ್ತಾರೆ. ಅಂಡ್ ನಮ್ಮ ಚೇಟು ಕಾರ್ನಲ್ಲೇ ಕುಳಿತುಕೊಂಡು ವೇಟ್ ಅನ್ನ ಮಾಡ್ತಿರ್ತಾನೆ. ಈ ಕಡೆ ನಮ್ಮ ನಿಕ್ಕು ಓಡ್ಕೊಂಡೆ ಸ್ಟೋರ್ ನ ಹತ್ರಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಸ್ಟೋರ್ ನ ಒಳಗಡೆ ಹೋಗದೆ ಪಕ್ಕದ ದಾರಿಯನ್ನ ಹಿಡ್ಕೊಂಡು ಹಿಂದೆ ರಸ್ತೆಯನ್ನ ಫಾಲೋ ಮಾಡ್ಕೊಂಡು ಕೇಟನ್ನ ಭೇಟಿ ಮಾಡೋದಿಕ್ಕೇನೆ ಬಂದಿದ್ದಾನೆ. ನೋಡಿ ಕೇಟ್, ನಾನು ಮತ್ತೆ ಬದುಕಿ ಬರ್ತೀನೋ ಇಲ್ವೋ ನನ್ಗೇನೆ ಗೊತ್ತಿಲ್ಲ. ಬಟ್ ಆದ್ರೆ ಕೊನೆಯದಾಗಿ ನಿನ್ಗೆ ಬಾಯನ್ನ ಹೇಳೋದಿಕ್ಕಾಗಿ ಬಂದಿದ್ದೀನಿ. ಅದು ಅಲ್ಲದೆ ನಮ್ಮಿಬ್ಬರ ವಿಷಯವನ್ನ ನಿನ್ನ ಅಣ್ಣನಿಗೆ ಕೂಡ ಹೇಳಿದ್ದೀನಿ. ಆದ್ರೆ ನಿಮ್ಮ ಅಣ್ಣನಿಗೆ ನಾನು ನಿನ್ನನ್ನ ಮದ್ವೆ ಆಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಹಾಗೆ ಇವತ್ತು ನಡೀತಾ ಇರುವ ಘಟನೆಯಲ್ಲಿ ನಾನು ಬದುಕುಳಿದ್ರೆ ಮತ್ತೆ ಯಾವತ್ತೂ ನಿನ್ನ ಹತ್ರವಾಗಿ ನಾನು ಬರೋದೇ ಇಲ್ಲ. ಯಾಕಂದ್ರೆ ನಿನ್ನ ಅಣ್ಣನಿಗೆ ನಾನು ಮಾತನ್ನ ಕೊಟ್ಟಿದ್ದೀನಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದೇ ರೀತಿ ನಮ್ಮ ಹೀರೋ ಕೇಟ್ಗೆ ಎಲ್ಲ ವಿಷಯವನ್ನ ಹೇಳಿ ಬಾಯನ್ನವೇ ಮಾಡಿ ಆ ಜಾಗದಿಂದ ಹೊರಟು ವಾಪಸ್ ಬರ್ತಾನೆ. ಬಟ್ ಆದ್ರೆ ಈ ಡುವಾನ್ ಮತ್ತೆ ಟ್ರಾವಿಸ್ ಯಾವಾಗ್ಲೂ ನಮ್ಮ ಟೀಮ್ ಅನ್ನ ಫಾಲೋ ಮಾಡಿ ಬರ್ತಿದ್ರು ಅಲ್ವಾ. ಸೊ ಇವಾಗ್ಲೂ ಕೂಡ ಈ ಟ್ರಾವಿಸ್ ಫಾಲೋವನ್ನ ಮಾಡ್ಕೊಂಡು ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನುವ ವಿಷಯ ಕೂಡ ಗೊತ್ತಾಗ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಟೀಮ್ ಅನ್ನ ತೋರ್ಸ್ಬೇಕಾದ್ರೆ ಡಮ್ಮಿ ಗನ್ನು ಮಾಸ್ಕ್ ಎಲ್ಲವನ್ನ ಹಾಕೊಂಡು ಒಂದು ಬ್ಯಾಂಕ್ ನ ಒಳಗಡೆ ದರೋಡೆ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಅಲ್ಲಿಗೆ ಬಂದ ಕೂಡಲೇ ಇವರ ಗನ್ನನ್ವೇ ತೋರಿಸಿ ಎಲ್ಲರನ್ನುವೆ ಹಾಸ್ಟೇಜ್ ಅನ್ನ ಮಾಡ್ಕೋತಾರೆ.
ಅಂಡ್ ಅದೇ ರೀತಿ ಎಲ್ಲಾ ಕಸ್ಟಮರ್ಗಳು ಸ್ಟಾಫ್ ಗಳೆಲ್ಲ ಕೆಳಗಡೆಗೆ ಮಲ್ಕೋಬೇಕಾದ್ರೆ ಈ ಸ್ಟಾಫ್ ಗಳ ಜೊತೆಗೆ ಒಬ್ಬ ಪೊಲೀಸ್ ಕೂಡ ಈ ಜಾಗದಲ್ಲಿ ಇರ್ತಾನೆ. ಸೊ ನಿನ್ನ ಗನ್ನನ್ನ ಕೆಳಗಡೆ ಬಿಸಾಕು ಅಂತ ನಮ್ಮ ಟೀಮ್ ಅವರು ಹೇಳ್ಬೇಕಾದ್ರೆ ಆ ಪೊಲೀಸ್ ಆಫೀಸರ್ ಕೂಡ ಅವನ ಗನ್ನನ್ನ ಕೆಳಗಡೆ ಎಸಿಬೇಕಾದ್ರೆ ಆ ಗನ್ನು ಸೀದಾ ಬಂದು ಒಂದು ಗೋಡೆಗೆ ಟಚ್ ಆಗ್ಬೇಕಾದ್ರೆ ಟ್ರಿಗರ್ ಪ್ರೆಸ್ ಆಗಿ ಒಬ್ಬ ವ್ಯಕ್ತಿಯ ಕಾಲಿಗೆನೆ ಬಂದು ಬುಲೆಟ್ ಫೈರ್ ಆಗ್ಬಿಡುತ್ತೆ. ನಮ್ ಹೀರೋ ಎಷ್ಟೊಂದು ಒಳ್ಳೆಯವನು ಅಂದ್ರೆ ಅಂಕಲ್ ನಿಮ್ಮ ಕಾಲಿಗೆ ಏನಾಯ್ತು ಏನಿವೆ ಆಗಿಲ್ವಾ ಅನ್ನೋದಾಗಿ ಕೇರ್ ಮಾಡ್ತಾನೆ. ಬಟ್ ಆದ್ರೆ ಇವರ ಹತ್ರ ತುಂಬಾನೇ ಕಡಿಮೆ ಟೈಮ್ ಇರೋದ್ರಿಂದ ಕ್ಯಾಶಿಯರ್ ಅನ್ನ ಕಳಿಸಿ ಎಲ್ಲಾ ಹಣವನ್ನ ಪ್ಯಾಕ್ ಮಾಡ್ಕೊಂಡು ಬರೋದಕ್ಕಾಗಿನೇ ಹೇಳ್ತಾರೆ. ಅಂಡ್ ಅದೇ ರೀತಿಯ ಕ್ಯಾಶಿಯರ್ ಕೂಡ 2-3 ಬ್ಯಾಗ್ ಗಳಲ್ಲಿ ಹಣವನ್ನ ತುಂಬಿಕೊಂಡು ಬಂದು ಕೊಡ್ತಾಳೆ. ಸೊ ನಮ್ಮ ಹೀರೋ ತುಂಬಾನೇ ಒಳ್ಳೆಯವನಾಗಿರೋದ್ರಿಂದ ಕಾಲಿಗೆ ಪೆಟ್ಟಾಗಿರುವ ವ್ಯಕ್ತಿ ಹತ್ರಕ್ಕೆ ಬಂದು ಅಂಕಲ್ ಇದ್ರಿಂದ ಸ್ವಲ್ಪ ಹಣವನ್ನ ತಗೊಂಡು ನೀವು ಕೂಡ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಬ್ಯಾಗ್ ಇಂದ ಹಣವನ್ನ ಎತ್ಕೊಳ್ಳಿ ಅಂತ ಕೊಡೋದಕ್ಕೆ ಹೋಗ್ಬೇಕಾದ್ರೆ ಆ ಬ್ಯಾಗ್ ನಿಂದ ಒಂದು ಲಿಂಕು ಬ್ಲಾಸ್ಟ್ ಆಗಿ ಮುಖಕ್ಕೆಲ್ಲ ಚೊಲ್ಲೋಗುತ್ತೆ. ಅಂದ್ರೆ ಈ ಕಳ್ಳರನ್ನ ಹಿಡಿಯೋದಿಕ್ಕೆ ಆ ಕ್ಯಾಶಿಯರ್ ಬಳಸಿರುವ ಟೆಕ್ನಿಕ್ ಇದು. ಅಂದ್ರೆ ಹಣವನ್ನ ಎತ್ಕೊಳ್ಳೋದಿಕ್ಕೆ ಬ್ಯಾಗ್ ಅನ್ನ ಓಪನ್ ಮಾಡಿದ್ರೆ ಇಂಕು ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಆ ರೀತಿ ಬ್ಲಾಸ್ಟ್ ಆಗ್ಬೇಕಾದ್ರೆ ಮುಖಕ್ಕೆ ಪೂರ್ತಿಯಾಗಿನೇ ಇಂಕು ಚೊಲ್ಲೋಗುತ್ತೆ. ಅಂಡ್ ಇದು ಸರಿಸುಮಾರು ಅಂದ್ರೆ 1 ವಾರಗಳ ಕಾಲವಾದ್ರೂ ಮುಖದಲ್ಲಿನೇ ಉಳ್ಕೊಳ್ಳುತ್ತೆ. ಆದ್ರಿಂದ ಈಸಿಯಾಗಿನೇ ಕಳ್ಳರನ್ನ ಹಿಡಿಬಹುದು ಅಂತ ಈ ರೀತಿಯಾಗಿನೇ ಮಾಡಿದಾಳೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಟೀಮು ಸೇಫ್ ಆಗಿನೇ ಹೊರಗಡೆ ಬರ್ತಾರೆ. ಬಟ್ ಆದ್ರೆ ಒಬ್ಬ ಪೊಲೀಸ್ಗೆ ಈ ವಿಷಯ ಗೊತ್ತಾಗಿ ಇವ್ರನ್ನ ಹಿಡಿಯೋದಕ್ಕಾಗಿನೇ ಬಂದ್ಬಿಟ್ಟಿದ್ದಾನೆ. ಸೊ ಇದನ್ನ ನೋಡುವ ಚೇಟು ಗನ್ನನ್ನ ಕೆಳಗಡೆ ಮಡಗಿ ಸರೆಂಡರ್ ಆಗ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋವಿನ ಹತ್ರ ಆ ರೀತಿ ಆಪ್ಷನ್ ಇಲ್ಲ ಅಲ್ವಾ. ಹೇಗಾದ್ರೂ ಮಾಡಿ ಹಣವನ್ನ ತಗೊಂಡೋಗಿ ಆ ಡೀಲರ್ ಗಳಿಗೆ ಕೊಡ್ಬೇಕು, ಇಲ್ಲಾಂದ್ರೆ ಈ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ನನ್ನ ಕಥೆಯನ್ನ ಮುಗಿಸ್ತಾರೆ ಅಂತ ಗೊತ್ತಿದೆ. ಆದ್ರಿಂದ ಪೊಲೀಸ್ನವನು ಗನ್ನನ್ನ ಕೆಳಗಡೆ ಹಾಕಿ ನಮ್ಮನ್ನ ಬಿಟ್ಟಿಲ್ಲ ಅಂದ್ರೆ ಇವಾಗ್ಲೇನೆ ಈ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡ್ಬಿಡ್ತೀನಿ ಅಂತ ಹೆದರ್ಸ್ಬೇಕಾದ್ರೆ ಆ ಪೊಲೀಸ್ನವನು ಕೂಡ ಗನ್ನನ್ನ ಕೆಳಗೆ ಹಾಕ್ಬೇಕಾದ್ರೆ ನಮ್ಮ ಟೀಮು ಸೂಪರ್ ಆಗಿನೇ ಎಸ್ಕೇಪ್ ಆಗುತ್ತೆ. ಆದ್ರೂ ಕೂಡ ಒಂದು ದೊಡ್ಡ ಪೊಲೀಸ್ ಅವರ ಫೋರ್ಸ್ ಫಾಲೋ ಮಾಡಿ ಬರ್ತಿರುತ್ತೆ. ಆದ್ರೆ ನಮ್ಮ ಹೀರೋ ಒಬ್ಬ ಪಿಜ್ಜಾ ಡೆಲಿವರಿ ಬಾಯ್ ಅಲ್ವಾ. ಸೊ ಯಾವಾಗ್ಲೂ ನಾವು ಡೆಲಿವರಿಯನ್ನ ಡಿಲೇ ಆಗಿನೇ ಮಾಡ್ತಾ ಇದೀವಿ ಅಂತ ಇವನ ಗಾಡಿಯನ್ನ ತುಂಬಾನೇ ಫಾಸ್ಟ್ ಆಗಿ ಓಡಿಸಿ ಸ್ಕಿಲ್ ಬಂದ್ಬಿಟ್ಟಿದೆ. ಆದ್ರಿಂದ ಇವನು ಕಾರನ್ನ ಯಾವ ರೀತಿ ಓಡಿಸ್ತಾನೆ ಅಂದ್ರೆ ಯಾವ ಪೊಲೀಸ್ ಅವರು ಕೂಡ ಹಿಡಿಯೋದಿಕ್ಕೆ ಆಗಲ್ಲ. ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಒಂದು ದೊಡ್ಡ ಟ್ರಕ್ಕೇನೆ ಬಂದು ಇವರ ಕಾರನ್ನ ಗುದ್ಬಿಡುತ್ತೆ. ಸದ್ಯ ನಮ್ಮ ಚೇಟ್ಗಾಗ್ಲಿ ಹೀರೋಗಾಗ್ಲಿ ಏನಿವೆ ಆಗಿಲ್ಲ. ಏನಿವೆ ಆಗದೆ ಸೇಫ್ ಆಗಿನೇ ಇದ್ದಾರೆ. ನಂತರ ಇವಾಗ ಕಾರು ಹಾಳಾಗಿರೋದ್ರಿಂದ ಕಾರನ್ನ ಬಿಟ್ಟು ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ಡುವಾನ್ ಮತ್ತೆ ಟ್ರಾವಿಸ್ ಅನ್ನ ತೋರಿಸ್ಬೇಕಾದ್ರೆ ಅದೇ ನಮ್ಮ ಟೀಮ್ ಅನ್ನ ಯಾವಾಗ್ಲೂ ಫಾಲೋ ಮಾಡ್ಕೊಂಡು ಬರ್ತಿದ್ರು ಅಲ್ವಾ. ಸೊ ಇವಾಗ್ಲೂ ಕೂಡ ಫಾಲೋ ಮಾಡ್ಕೊಂಡು ಇದೇ ಬ್ಯಾಂಕ್ ನ ಹತ್ರಕ್ಕೆ ಬಂದು ಈ ಬ್ಯಾಂಕ್ ನ ಹತ್ರ ಇವಾಗ ಯಾವ ಸಿಚುವೇಶನ್ ಇದೆ ಅನ್ನೋದಾಗಿ ತಿಳ್ಕೊತಾರೆ. ಯಾಕಂದ್ರೆ ಅಪ್ಪಿ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ರೆ ಕೂಡ ಇವರು ಕೂಡ ಸಿಕ್ಕಾಕಬಹುದು ಅಲ್ವಾ. ಸೊ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಎಲ್ಲವನ್ನ ನೋಡ್ಕೊಂಡು ನಮ್ಮ ಹೀರೋವಿಗೆ ಫೋನ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಮತ್ತೆ ಚೇಟ್ ಕೂಡ ಯಾವುದೇ ಅನುಮಾನ ಬರ್ದಿರುವ ಹಾಗೆ ತುಂಬಾನೇ ಸಕ್ಸಸ್ಫುಲ್ ಆಗಿ ಹಣವನ್ನ ಕದ್ದಿ ಎಸ್ಕೇಪ್ ಆಗಿದ್ದಾರೆ. ಆದ್ರಿಂದ ಈ ಡುವಾನು ನಮ್ಮ ಹೀರೋಗೆ ಒಂದು ಲೊಕೇಶನ್ ಗೆ ಬರೋದಕ್ಕಾಗಿ ಹೇಳ್ತಾನೆ. ಅಂಡ್ ಆ ಲೊಕೇಶನ್ ನಲ್ಲಿ ಸೂಪರ್ ಕಿಲ್ಲರ್ ಇರ್ತಾನೆ. ಅವನ ಕೈಗೆ ನೀವು ತಂದಿರುವ ಎಲ್ಲಾ ಹಣವನ್ನ ಕೊಡಿ, ಆ ನಂತರ ಅವನು ಬಾಂಬ್ ಅನ್ನ ಡಿಫ್ಯೂಸ್ ಮಾಡೋದಿಕ್ಕೆ ಬೇಕಿರುವ ಕೋಡ್ ಗಳನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಇವಾಗ ನಮ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಅಂದ್ರೆ 1 ಲಕ್ಷ ಹಣವನ್ನ ಕೊಟ್ಟೆ ನಮ್ಮ ಹೀರೋವನ್ನ ಸೇಫ್ ಆಗಿ ಬಿಡ್ಬೇಕು ಅಲ್ವಾ. ಆದ್ರೆ ಈ ಡುವಾನು ನಮ್ಮ ಹೀರೋವನ್ನ ಬಿಟ್ರೆ ನಂತರ ಪೊಲೀಸ್ನವರ ಕೈಯಲ್ಲಿ ಸಿಕ್ಕಾಕೋತೀವಿ ಅಂತ ನಮ್ಮ ಹೀರೋವನ್ನ ಅದೇ ಬಾಂಬ್ ನಿಂದ ಬ್ಲಾಸ್ಟ್ ಮಾಡೋದಕ್ಕಾಗಿ ಪ್ಲಾನ್ ಮಾಡಿದಾನೆ. ಸೊ ಈ ವಿಷಯವನ್ನ ಇವಾಗ ಟ್ರಾವಿಸ್ ಹತ್ರ ಕೂಡ ಹೇಳ್ಕೊತಾನೆ. ಅಂಡ್ ಇಲ್ಗೆ ಸೀನ್ ಕಟ್ ಮಾಡಿ ಮತ್ತೆ ನಮ್ಮ ಟೀಮ್ ಅನ್ನ ತೋರಿಸ್ಬೇಕಾದ್ರೆ ಇವರು ಕದ್ದಿರುವ ಹಣವನ್ನ ಎತ್ಕೊಂಡು ಡುವಾನ್ ಹೇಳಿರುವ ಲೊಕೇಶನ್ ಗೆನೆ ಬಂದು ನಿಂತಿದ್ದಾರೆ. ಅಂಡ್ ಅದೇ ರೀತಿ ಒಬ್ಬ ಕಿಲ್ಲರ್ ಬಂದು ಹಣವನ್ನ ಕೇಳ್ಬೇಕಾದ್ರೆ ಅವನ ಕೈಗೆ ಹಣವನ್ನುವೇ ಕೊಡ್ತಾರೆ. ನಂತರ ನಮ್ಮ ಹೀರೋ ಬಾಂಬ್ ಅನ್ನ ಡಿಫ್ಯೂಸ್ ಮಾಡೋದಿಕ್ಕೆ ಒಂದು ಕೋಡ್ ಅನ್ನ ಕೇಳ್ಬೇಕಾದ್ರೆ ಆ ಕಿಲ್ಲರ್ ನನ್ಗೆ ಯಾವ್ದೇ ಕೋಡ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅನ್ನೋದಾಗಿ ಹೇಳ್ತಾನೆ. ಈ ಮಾತನ್ನ ಕೇಳುವ ನಮ್ಮ ಟೀಮ್ನವ್ರಿಗೂ ಕೂಡ ಅರ್ಥವಾಗ್ಬಿಡುತ್ತೆ ಈ ಡುವಾನು ಬೇಕು ಅಂತ ನಮ್ಮ ಪ್ರಾಣದ ಜೊತೆ ಆಟವನ್ನ ಆಡ್ತಿದ್ದಾನೆ ಅಂತ. ಸೊ ನಮ್ಮ ಹೀರೋ ಪಾಸ್ವರ್ಡ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಹಣವನ್ನ ಕೊಡಲ್ಲ, ವಾಪಸ್ ಕೊಡು ಅಂತ ಕೇಳ್ಬೇಕಾದ್ರೆ ಆ ಕಿಲ್ಲರು ಗನ್ನನ್ನ ತೋರಿಸಿ ನಮ್ಮ ಟೀಮ್ ಅವರನ್ನ ಹೆದರಿಸೋದಿಕ್ಕಾಗಿ ನೋಡ್ತಾನೆ. ಆದ್ರೆ ನಮ್ಮ ಹೀರೋ ತುಂಬಾನೇ ವಿಷಯಗಳನ್ನ ಹೇಳ್ತಾ ಅವನನ್ನ ಎಂಗೇಜ್ಮೆಂಟ್ ಆಗಿನೇ ಇಟ್ಕೋತಾನೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಚೇಟು ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಅನ್ನ ಮಾಡಿ ಅವನ ಹತ್ರ ಇರುವ ಹಣವನ್ನ ಕಿತ್ಕೊಂಡು ಇಬ್ರು ಕೂಡ ಎಸ್ಕೇಪ್ ಆಗ್ಬಿಡ್ತಾರೆ. ನಂತರ ಡುವೆನ್ಗೆ ಕಾಲ್ ಅನ್ನ ಮಾಡಿ ಎಲ್ಲಿವರೆಗೂ ನೀನು ಪಾಸ್ವರ್ಡ್ ಅನ್ನ ಕೊಡೋದಿಲ್ವೋ ಅಲ್ಲಿವರೆಗೂ ನಿನ್ಗೆ ಒಂದೇ ₹1 ಕೂಡ ಸಿಗಲ್ಲ ಅನ್ನೋದಾಗಿನೇ ಹೇಳ್ತಾರೆ. ಅಷ್ಟೇ ಈ ಮಾತನ್ನ ಕೇಳ್ತಿದ್ದಾಗೆ ಡುವಾನ್ಗೆ ತುಂಬಾನೇ ಕೋಪವೆಲ್ಲ ಬಂದ್ಬಿಡುತ್ತೆ. ಇವಾಗ ನನ್ಗೆ ಯಾರ್ದೇ ಹೆಲ್ಪುವೇ ಬೇಡ, ಯಾವ್ದೇ ಹಣನುವೇ ಬೇಡ, ಏನುವೇ ಬೇಡ, ನನ್ನ ತಂದೆಯ ಕಥೆಯನ್ನ ನಾನೇನೆ ಮುಗಿಸ್ತೀನಿ, ನನ್ನ ಕೈಯಿಂದಾನೇ ಮಾಡ್ತೀನಿ ಅಂತ ರೆಡಿ ಆಗ್ತಾನೆ. ಆದ್ರೆ ಅದಕ್ಕೂ ಮುಂಚೆ ಈ ನಿಕ್ನ ಕಥೆಯನ್ನ ಮುಗಿಸ್ತೀನಿ ಅಂತ ಆ ಬಾಂಬ್ ಆಕ್ಸೆಸ್ ಇರುವ ರಿಮೋಟ್ ಅನ್ನ ತೆಗೆದು ಬಟನ್ ಅನ್ನವೇ ಕೂಡ ಪ್ರೆಸ್ ಮಾಡ್ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಏನುವೇ ಆಗಲ್ಲ.
ಯಾಕಂದ್ರೆ ನಿಕ್ ಅವನ ಕಥೆಯನ್ನ ಮುಗಿಸೋದಿಕ್ಕೆ ಈ ಡುವಾನು ಪ್ಲಾನ್ ಅನ್ನ ಮಾಡಿದ ಅಲ್ವಾ. ಸೊ ಈ ವಿಷಯ ಇವನ ಫ್ರೆಂಡ್ ಆಗಿರೋ ಟ್ರಾವಿಸ್ಗೆ ಗೊತ್ತಾಗ್ಬೇಕಾದ್ರೆ ನಮ್ಮ ಪ್ಲಾನ್ ನಲ್ಲಿ ಆ ಹುಡುಗನ ಕಥೆಯನ್ನ ಮುಗಿಸೋದು ಇರ್ಲೇ ಇಲ್ಲ. ಸೊ ಅದಕ್ಕಾಗಿನೇ ಆ ಬಾಂಬ್ ನ ಆಕ್ಸೆಸ್ ಇರುವ ಕಂಟ್ರೋಲ್ ಅನ್ನ ತೆಗೆದು ಹಾಕಿದೀನಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿ ಡುವಾನ್ಗೆ ಇನ್ನವೇ ಕೂಡ ಕೋಪ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತ ಈ ಡುವಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಇಬ್ರು ಸುಪಾರಿಯನ್ನ ಕೊಟ್ಟಿದ್ದ ಕಿಲ್ಲರು ಡುವಾನ್ಗೆ ಕಾಲ್ ಅನ್ನ ಮಾಡ್ತಾನೆ. ಯಾಕಂದ್ರೆ ನಮ್ಮ ಟೀಮ್ ನವರು ಈ ಕಿಲ್ಲರ್ ನ ಮೇಲೆನೆ ಅಟ್ಯಾಕ್ ಅನ್ನ ಮಾಡಿದ್ರು ಅಲ್ವಾ. ಸೊ ಈ ಡುವಾನು ಬೇಕು ಅಂತ ಅಟ್ಯಾಕ್ ಅನ್ನ ಮಾಡ್ಸಿ ನನ್ನ ಕಥೆಯನ್ನ ಮುಗಿಸೋದಿಕ್ಕೆ ಪ್ಲಾನ್ ಮಾಡಿದಾನೆ ಅಂತ ಇವಾಗ ಡುವಾನ ಕಥೆಯನ್ನೇ ಮುಗಿಸೋದಿಕ್ಕೆ ಆ ಕಿಲ್ಲರು ರೆಡಿ ಆಗ್ಬಿಟ್ಟಿದ್ದಾನೆ. ಸೊ ನಿನ್ನನ್ನ ಮಾತ್ರ ನಾನು ಬಿಡೋದಿಲ್ಲ, ನೋಡ್ತಾ ಇರೋ ಅನ್ನೋದಾಗಿನೇ ಹೇಳಿ ಕಾಲ್ ಅನ್ನವೇ ಕಟ್ ಮಾಡಿ ಸೀದಾ ಈ ಡುವಾನ್ ಅವನ ಮನೆಗೆ ಬರ್ಬೇಕಾದ್ರೆ ಇವನ ಫಾದರ್ ಏನೇ ಇರ್ತಾರೆ. ನಿನ್ನ ಮಗನಾಗಿರುವ ಡುವಾನ್ ಎಲ್ಲಿಗೆ ಹೋದ ಅಂತ ಕೇಳ್ಬೇಕಾದ್ರೆ ಈ ಡುವಾನ್ ನ ಫಾದರ್ ಕೂಡ ನಾಲಾಯಕ್ ನನ್ ಮಗ ಎಲ್ಲೋದ ನನ್ಗೆ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ತಾರೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ಈ ಕಿಲ್ಲರು ಶೂಟ್ ಅನ್ನ ಮಾಡಿ ಫಾದರ್ ನ ಕಥೆಯನ್ನ ಮುಗಿಸ್ಬಿಡ್ತಾನೆ. ಅಂದ್ರೆ ಯಾವ ಕೆಲ್ಸವನ್ನ ಮಾಡೋದಿಕ್ಕೆ 1,00,000 ಹಣವನ್ನ ಚಾರ್ಜ್ ಮಾಡ್ತಿದ್ನೋ ಇವಾಗ ಅದೇ ಕೆಲ್ಸವನ್ನ ಫ್ರೀಯಾಗಿನೇ ಮಾಡ್ಬಿಟ್ಟಿದ್ದಾನೆ. ನಂತರ ಇವರ ಮನೆಯನ್ನ ಹುಡುಕ್ಬೇಕಾದ್ರೆ ಈ ಕಿಲ್ಲರ್ ನ ಕೈಗೆ ಒಂದು ಮ್ಯಾಪ್ ಕೂಡ ಸಿಗುತ್ತೆ. ಸೊ ಆ ಲೊಕೇಶನ್ ಅನ್ನ ನೋಡ್ಬೇಕಾದ್ರೆ ಆ ಡುವಾನ್ ಖಂಡಿತ ಅಲ್ಲೇನೆ ಸಿಗ್ತಾನೆ ಅಂತ ಆ ಡುವಾನ್ ಅನ್ನ ಹುಡುಕಿ ಅದೇ ಲೊಕೇಶನ್ ಗೆನೆ ಬರ್ತಾನೆ. ಅಂಡ್ ಇವಾಗ ಈ ಡುವಾನ್ ಮತ್ತೆ ಟ್ರಾವಿಸ್ ಇಬ್ಬರುವೆ ಮತ್ತೆ ಪ್ಲಾನ್ ಅನ್ನ ಮಾಡ್ಕೊಂಡು ಅದೇ ನಮ್ಮ ಹೀರೋವಿಗೆ ಕೇಟ್ ಅನ್ನುವ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ಲು ಅಲ್ವಾ. ಸೊ ಅವಳ ಬಗ್ಗೆ ಗೊತ್ತಾಗಿರೋದ್ರಿಂದ ಅವಳನ್ನವೇ ಕೂಡ ಕಿಡ್ನಾಪ್ ಅನ್ನ ಮಾಡಿ ನಿನ್ಗೆ ನಿನ್ನ ಗರ್ಲ್ ಫ್ರೆಂಡ್ ಬೇಕು ಅಂದ್ರೆ ನಾವು ಕೊಡುವ ಅಡ್ರೆಸ್ ಗೆನೆ ಬಂದ್ಬಿಡು ಅನ್ನೋದಾಗಿ ಕರೀತಾರೆ. ಸೊ ಬೇರೆ ದಾರಿ ಇಲ್ದಿರೋದ್ರಿಂದ ನಮ್ಮ ಹೀರೋ ಮತ್ತೆ ಚೇಡ್ ಕೂಡ ಆ ಲೊಕೇಶನ್ ಗೆ ಬಂದು ತಲುಪ್ತಾರೆ. ನಂತರ ನಿನ್ನ ಕೈಯಲ್ಲಿರುವ ಹಣವನ್ನ ಕೊಟ್ಟು ನಿನ್ನ ಗರ್ಲ್ ಫ್ರೆಂಡ್ ಮತ್ತೆ ಈ ಬಾಂಬ್ ನಿಂದ ಮುಕ್ತಿಯನ್ನ ಪಡ್ಕೊ ಅಂತ ಹೇಳ್ತಾರೆ. ಬಟ್ ಆದ್ರೆ ಈ ಗೂಂಡಗಳ ಮೇಲೆ ನಮ್ಮ ಹೀರೋಗೆ ನಂಬಿಕೆ ಇಲ್ಲ ಅಲ್ವಾ. ಆದ್ರಿಂದ ನಮ್ಮ ಹೀರೋ ನಿಮ್ಮ ಹಣವನ್ನ ನಿಮ್ಗಾಗಿನೇ ಕೊಟ್ಬಿಡ್ತೀನಿ, ಮೊದ್ಲು ಈ ಬಾಂಬ್ ಅನ್ನವೇ ಡಿಫ್ಯೂಸ್ ಮಾಡಿ ಆ ನಂತರ ನನ್ನ ಗರ್ಲ್ ಫ್ರೆಂಡ್ ಅನ್ನವೇ ಕೊಡಿ ಅನ್ನೋದಾಗಿನೇ ಕೇಳ್ತಾನೆ. ಸೊ ಅದೇ ರೀತಿ ಆ ಬಾಂಬ್ ಅನ್ನ ಡಿಫ್ಯೂಸ್ ಮಾಡ್ಬೇಕಾದ್ರೆ ಆ ಬಾಂಬ್ ಅನ್ನ ಕಿತ್ತು ಕೆಳಗಡೆ ಎಸಿತಾನೆ. ಆ ನಂತರ ಹಣವನ್ನ ಇವರ ಕೈಗೆ ಕೊಡ್ಬೇಕಾದ್ರೆ ಆ ಕೇಟ್ ಅನ್ನವೇ ಕೂಡ ರಿಲೀಸ್ ಮಾಡ್ತಾರೆ. ಅಷ್ಟೇ ಇವರ ಕೈಗೆ ಹಣ ಸಿಕ್ತಿದಾಗೇನೆ ಒಂದು ಫ್ಲೇಮ್ ಗನ್ ಅನ್ನ ಬಳಸಿ ನಮ್ಮ ಹೀರೋ ಮತ್ತೆ ಗರ್ಲ್ ಫ್ರೆಂಡ್ ಇಬ್ಬರ ಕಥೆಯನ್ನುವೆ ಮುಗಿಸೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಇದೇ ರೀತಿ ಕಿತಾಪತಿಯನ್ನ ಮಾಡ್ತಾರೆ ಅಂತ ನಮ್ಮ ಹೀರೋಗೆ ಮುಂಚೆಯಿಂದನವೇ ಗೊತ್ತಿರುತ್ತೆ. ಆದ್ರಿಂದ ನಮ್ಮ ಹೀರೋ ಎಲ್ಲಾ ರೀತಿ ಸೆಟಪ್ ಅನ್ನ ಮಾಡ್ಕೊಂಡು ಬಂದು ನಿಂತಿರ್ತಾನೆ. ಅಂದ್ರೆ ದೂರದಿಂದ ಒಬ್ಬ ಕಿಲ್ಲರು ಇವರಿಗೆ ಪಾಯಿಂಟ್ ಅನ್ನ ಮಾಡಿ ನಿಂತಿದ್ದಾನೆ. ಸೊ ಆ ರೀತಿ ಗನ್ ಪಾಯಿಂಟ್ ಇವರ ಮೇಲೆ ಬೀಳ್ಬೇಕಾದ್ರೆ ನಮ್ಮ ಟೀಮ್ ಅವರನ್ನ ಬಿಡ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ್ದೇ ಕಿಲ್ಲರ್ ಅನ್ನವೇ ಕರ್ಕೊಂಡು ಬಂದಿಲ್ಲ, ಏನುವೇ ಇಲ್ಲ. ಬದಲಾಗಿ ನಮ್ಮ ಚೇಟು ಒಂದು ಲೇಸರ್ ಲೈಟ್ ಅನ್ನ ತಗೊಂಡು ಗನ್ನ ರೀತಿಯಾಗಿ ಹೆದರ್ಸ್ಕೊಂಡು ನಿಂತಿದ್ದಾನೆ ಅಷ್ಟೇ. ಸಿಕ್ಕಿದೆ ಚಾನ್ಸ್ ಅಂತ ನಮ್ಮ ಹೀರೋ ಕೇಟನ್ನ ಕರ್ಕೊಂಡು ಓಡಿ ಹೋಗೋದಿಕ್ಕೆ ನೋಡ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಕಿಲ್ಲರ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಪಟ್ ಅಂತ ನಮ್ಮ ಹೀರೋವಿನ ಕಾಪಾಡಕೇನೆ ಹೊಡಿತಾನೆ. ನಂತರ ಈ ಕಿಲ್ಲರು ಸೀದಾ ಡುವಾನ್ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಈ ಡುವಾನ್ ನಿನ್ಗೆ ಬೇಕಂದ್ರೆ ಈ ಹಣವನ್ನ ತಗೊಂಡೋಗ್ಬಿಡು, ದಯವಿಟ್ಟು ನಮ್ಗೆ ಏನುವೇ ಮಾಡ್ಬೇಡ, ನಮ್ಮ ಪಾಡಿಗೆ ಬಿಡ್ಬಿಡು ಅನ್ನೋದಾಗಿ ಕೇಳ್ಕೊತಾನೆ. ಸೊ ಆ ಕಿಲ್ಲರ್ ಕೂಡ ಸರಿ ಓಕೆ ಹಣವನ್ನಾದ್ರೂ ಕೊಡಿ ಅನ್ನೋದಾಗಿ ಹಣವನ್ನ ತಗೋತಾನೆ. ಆದ್ರೆ ಟ್ರಾವಿಸ್ಗೆ ಚೆನ್ನಾಗಿನೇ ಗೊತ್ತಿದೆ ಈ ಕಿಲ್ಲರು ಹಣವನ್ನ ತಗೊಂಡ್ಮೇಲೆ ಕೂಡ ನಮ್ಮನ್ನ ಬಿಡೋದಿಲ್ಲ ಅಂತ. ಸೊ ಆ ಕಿಲ್ಲರು ಇನ್ನೇನು ಗನ್ನನ್ನ ಟ್ರಿಗರ್ ಮಾಡಿ ಶೂಟ್ ಮಾಡ್ಬೇಕು ಅನ್ನುವ ಕೊನೆ ಕ್ಷಣದಲ್ಲಿ ಈ ಟ್ರಾವಿಸ್ ಫ್ಲೇಮ್ ಗನ್ನನ್ನ ಟ್ರಿಗರ್ ಮಾಡಿ ಅವನಿಗೆ ಬೆಂಕಿಯನ್ನ ಕಚ್ಚೋದಿಕ್ಕಾಗಿ ನೋಡ್ತಾನೆ. ಸೊ ಇದರಿಂದ ಕೋಪವನ್ನ ಮಾಡ್ಕೊಳ್ಳುವ ಕಿಲ್ಲರು ಬೀರಿಯಾಗಿ ಟ್ರಾವಿಸ್ ಕಡೆಗೆ ಶೂಟ್ ಮಾಡ್ಬೇಕಾದ್ರೆ ಅವನು ಬೆನ್ನಿಗೆ ಹಾಕೊಂಡಿರುವ ಸಿಲಿಂಡರ್ ಗೆ ಬಂದು ಶೂಟ್ ಮಾಡ್ಬಿಡುತ್ತೆ. ಅಷ್ಟೇ ಆ ರೀತಿ ಶೂಟ್ ಅನ್ನ ಮಾಡ್ಬೇಕಾದ್ರೆ ದೊಡ್ಡದಾಗಿನೇ ಬ್ಲಾಸ್ಟ್ ಆಗುತ್ತೆ. ಅಂಡ್ ಇದನ್ನೆಲ್ಲ ನೋಡುವ ನಮ್ಮ ಹೀರೋವಿನ ಟೀಮು ಇದೇನೆ ಸರಿಯಾದ ಟೈಮ್ ಅಂತ ತಿಳ್ಕೊಂಡು ಫಟಾಫಟ್ ಅಂತ ಕೇಟನವೇ ಕೂಡ ಕರ್ಕೊಂಡು ಕಾರ್ನ ಒಳಗಡೆಗೆನೆ ಹತ್ಕೋತಾರೆ. ನಂತರ 3 ಜನರುವೆ ಕೂಡ ಅಲ್ಲಿ ಬಿದ್ದಿರುವ ಹಣವನ್ನ ಎತ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಈ ಡುವಾನು ತುಂಬಾನೇ ಕಷ್ಟವನ್ನ ಪಟ್ಟು ಟ್ರಾವಿಸ್ಗೆ ಬೆಂಕಿ ಎಲ್ಲ ಕಚ್ಕೊಂಡಿತ್ತು ಅಲ್ವಾ, ಆ ಬೆಂಕಿಯನ್ನ ಆರಿಸಿ ಟ್ರಾವಿಸ್ ಅನ್ನ ಕಾಪಾಡ್ತಾನೆ. ಬಟ್ ಆದ್ರೆ ಆ ಟ್ರಾವಿಸ್ ನನ್ನ ಕಥೆಯನ್ನ ಬಿಟ್ಬಿಡು, ಮೊದ್ಲು ಅವರನ್ನ ಫಾಲೋ ಮಾಡಿ ಹಣವನ್ನ ಕಿತ್ಕೊಂಡು ಬಾ ಅನ್ನೋದಾಗಿ ಹೇಳ್ತಾನೆ. ಸೊ ಡುವಾನ್ ಕೂಡ ಒಂದು ಕಾರನ್ನ ಎತ್ಕೊಂಡು ಚೇಸ್ ಮಾಡಿನೇ ಹಿಂದೆ ಬರ್ತಾನೆ. ಈ ಕಡೆ ನಮ್ಮ ಟೀಮ್ ಅಂತೂ ಹೇಗೋ ಎಸ್ಕೇಪ್ ಆಗಿ ಹಣವನ್ನವೇ ಕೂಡ ಪಡ್ಕೊಂಡ್ವಿ ಅಂತ ಹ್ಯಾಪಿ ಆಗಿದ್ದಾರೆ. ಆದ್ರೆ ಆ ಡುವಾನು ಫಾಲೋವನ್ನ ಮಾಡ್ಕೊಂಡು ಇವರ ಕಥೆಯನ್ನ ಮುಗಿಸೋದಿಕ್ಕಾಗಿ ಬರ್ತಾ ಇದ್ದ ಅಲ್ವಾ. ಸೊ ಗನ್ನನ್ನ ತಗೊಂಡು ಇನ್ನೇನು ನಮ್ಮ ಟೀಮ್ ಅವರಿಗೆ ಶೂಟ್ ಮಾಡ್ಬೇಕು ಅನ್ನುವ ಕೊನೆ ಕ್ಷಣದಲ್ಲಿ ಅವನ ಕಾರು ಸಡನ್ ಆಗಿನೇ ಬ್ಲಾಸ್ಟ್ ಆಗಿ ಅವನ ಕತೆ ಕೂಡ ಮುಗ್ದೋಗುತ್ತೆ. ಅಂದ್ರೆ ನಮ್ ಹೀರೋ ಅವನ ಬಾಡಿಯಿಂದ ಬಾಂಬ್ ಅನ್ನ ತೆಗೆದು ಕೆಳಗಡೆ ಹಾಕಿದ್ದಲ್ವಾ. ಬಟ್ ಆದ್ರೆ ಲಾಸ್ಟ್ ಅಲ್ಲಿ ಇವರು ಎಸ್ಕೇಪ್ ಆಗ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಆ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿ ಅವರ ಕಾರ್ನ ಒಳಗಡೆಗೆನೆ ಮಡಗಿ ಎಸ್ಕೇಪ್ ಆಗಿ ಬಂದ್ಬಿಟ್ಟಿದ್ದಾನೆ. ಸೊ ಇವಾಗ ಅದೇ ಬಾಂಬು ಆಕ್ಟಿವೇಟ್ ಆಗಿ ಬ್ಲಾಸ್ಟ್ ಆಗಿರೋದು. ನಂತರ ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಟೀಮ್ ಆ ಜಾಗದಿಂದ ಬರ್ತಿರ್ಬೇಕಾದ್ರೆ ನಮ್ಮ ಚೇಡ್ ಕೂಡ ಬ್ಯಾಗಿನಲ್ಲಿರುವ ಹಣವನ್ನ ತೆಗೆದು ನೋಡ್ತಿರ್ತಾನೆ. ಬಟ್ ಆದ್ರೆ ಸಡನ್ ಆಗಿ ಆ ನೋಟ್ ನಲ್ಲಿರುವ ಇಂಕು ಬ್ಲಾಸ್ಟ್ ಆಗಿ ಇವನ ಮುಖದ ತುಂಬೆಲ್ಲ ಇಂಕು ಚೊಲ್ಲೋಗುತ್ತೆ. ಬಟ್ ಆದ್ರೂ ಪರವಾಗಿಲ್ಲ, ತಿಂಗಳುಗಳ ಕಾಲ ಒಂದೇ ರೂಮ್ ನಲ್ಲಿದ್ದು ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಬಹುದು. ಸೊ ಫೈನಲಿ ಇವರಿಗೆ ಬಂದಿರುವ ಪ್ರಾಬ್ಲಮ್ ಇಂದ ಇವರು ಎಸ್ಕೇಪ್ ಆಗಿದ್ದಾರೆ.
ಅದು ಅಲ್ಲದೆ ಇವರು ಕಷ್ಟವನ್ನ ಪಟ್ಟು ಕದ್ದಿರುವ ಹಣ ಕೂಡ ಇವ್ರಿಗೇನೆ ಬಂದು ಸಿಕ್ಕಿದೆ. ಸೊ ಇವಾಗ ಇವರು ನೆಮ್ಮದಿಯಾಗಿ ಇವರ ಲೈಫ್ ಅನ್ನವೇ ಕೂಡ ಮುಂದುವರಿಸ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಮರೆಯದೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದೇ ಅದ್ಭುತವಾದ ಮೂವಿಗಳನ್ನ ನೋಡೋದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಮಾಸಾದ ಮೂವಿಯಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.